ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಹೆಣ್ಮಕ್ಳು ದುಡಿಬೇಕಾ ದುಡಿಬಾರ್ದಾ ಅನ್ನೋದ್ರ ಬಗ್ಗೆ ಇವತ್ತು ನನಗೂ ಒಂದು ಕ್ವಶನ್ ಮಾರ್ಕ್ ಇದೆ. ದಯವಿಟ್ಟು ಅದು ಸರಿನೋ ತಪ್ಪೋ ಅನ್ನೋದ್ರ ಬಗ್ಗೆ ನೀವು ನನಗೆ ಕಮೆಂಟ್ ಹಾಕಿ. ಫ್ರೆಂಡ್ಸ್, ಹೆಣ್ಮಕ್ಳು ಏನಕ್ಕೋಸ್ಕರ ದುಡಿಯೋಕ್ಕೆ ಹೋಗ್ತಾರೆ ಅಂದರೆ, ಕೆಲವು ಹೆಣ್ಮಕ್ಳು ಮನೆಯ ಕಷ್ಟಗಳನ್ನ ನೋಡಿಯೋಕ್ಕಾಗದಂತೆ ದುಡಿಯೋಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಸೋಕೆಗೋಸ್ಕರ ದುಡಿಯೋಕ್ಕೆ ಹೋಗ್ತಾರೆ. ಇದರಲ್ಲಿ ಒಂದೊಂಥರ ವಿಚಿತ್ರವಾಗಿದೆ. ಅಂದರೆ ಹೆಣ್ಮಕ್ಳು ದುಡಿಬೇಕು, ಕೂತ್ಕೊಂಡಿದ್ರೆ ಯಾರೂ ಕೊಡೋಲ್ಲ. ಯಾಕಂದರೆ ಸಣ್ಣ ಸಣ್ಣ ವಿಷಯನನ್ನು ಅಪ್ಪ ಅಮ್ಮನ ಹತ್ರ ಕೇಳೋದಾಗಲಿ, ಗಂಡನ ಹತ್ರ ಕೇಳೋದಾಗಲಿ, ಅದು ಒಂದು ಸಲ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ನಾವು ಆಸೆಪಟ್ಟಿದ್ದ ನಾವು ತೊಗೋಬೇಕು ಅಂತಂದರೆ ನಾವು ದುಡಿಲೇಬೇಕು. ಯಾಕಂದರೆ ನಾವು ಗಂಡ ಕೊಟ್ಟಿದ್ರಲ್ಲೇ ಸಂಭಾಳಿಸ್ತೀವಿ ಅಂತ ಅನ್ನೋಕ್ಕಾಗಲ್ಲ. ಒಂದೊಂದ್ಸಲಿ ಗಂಡನ ದುಡಿಮೆನೂ ಕಡಿಮೆ ಆಗ್ಬೋದು. ಆಮೇಲೆ ಎಲ್ಲ ವಿಷಯಕ್ಕೂ ಗಂಡನ ಹತ್ರ ಪ್ರತಿಯೊಂದು ವಿಷಯಕ್ಕೂ ಗಂಡನ ಹತ್ರ ಕೇಳೋಕ್ಕಾಗಲ್ಲ. ಯಾಕಂದರೆ ಅವರ ಸಮಯ ಸಂದರ್ಭ ಯಾವ ಥರ ಇರುತ್ತೋ ಅಂತ ಅನ್ನೋಕ್ಕಾಗಲ್ಲ. ಯಾಕಂದರೆ ಒಂದು ಮಂತ್ಲಿ ಒಂಥರ ಪ್ರಾಬ್ಲಮ್ ಇದ್ದರೆ ಇನ್ನೊಂದು ಥರ ಪ್ರಾಬ್ಲಮ್ ಇರುತ್ತೆ. ಆಗ ನಾವು ಹೆಣ್ಮಕ್ಳು ನಮ್ಮ ಕನಸುಗಳಾಗೇ ಬಿಟ್ಬಿಡ್ಬೇಕಾಗುತ್ತೆ. ಅದನ್ನು ನಾವು ಯಾವುದೂ ನೆನ್ಸು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾವು ಹೆಣ್ಮಕ್ಳು ದುಡಿಬೇಕು. ದುಡಿದ್ರೇ ಒಬ್ರಿಗೊಬ್ರು ಆಸರೆ ಆಗೋದು. ಗಂಡನಿಗೆ ಹೆಂಡತಿ ಆಸರೆ ಆಗ್ಬೋದು, ಅಪ್ಪ ಅಮ್ಮ ಕಷ್ಟದಲ್ಲಿದ್ದರೆ ಮಕ್ಕಳ ಆಸರೆ ಆಗ್ಬೋದು. ಆಮೇಲೆ ನಮ್ಮದು ಒಂದು ಸ್ವಂತ ಖರ್ಚುಗಳು ಅಂತ ಇರ್ತವೆ. ಒಂದು ತಲೆಪಿನ್ನೆ ತೊಗೋಬೇಕು, ಒಂದು ಸ್ಟಿಕ್ಕರ್ ತೊಗೋಬೇಕು, ಒಂದು ಬಟ್ಟೆ ತೊಗೋಬೇಕು, ಒಂದು ಚಪ್ಪಲಿ ತೊಗೋಬೇಕು. ಯಾಕಂದರೆ ನಾವು ಹೆಣ್ಮಕ್ಳು ಫಸ್ಟೇ ಹೇಳ್ತಾರಲ್ವ, ಆಸೆ ಪಡೋದ್ರಲ್ಲಿ ನಂಬರ್ 1 ಅಂತ. ಹಾಗಾಗಿ ನಾವು ಹೆಣ್ಮಕ್ಳಿಗೆ ಕಂಡಿದ್ದೆಲ್ಲ ಬೇಕು. ಆಗ ನಾವು ಏನು ತೊಗೋಬೇಕು ಅಂದರೆ ಎಲ್ಲನೂ ಗಂಡನ ಕೇಳೋಕ್ಕಾಗಲ್ಲ, ಎಲ್ಲನೂ ಅಪ್ಪ ಅಮ್ಮನ ಕೇಳೋಕ್ಕಾಗಲ್ಲ. ಆಗ ನಾವು ದುಡಿಬೇಕಾಗತ್ತೆ. ಇನ್ನು ಕೆಲವು ಹೆಣ್ಮಕ್ಳು ಗಂಡ ತರೋ ಸಂಬಳ ಸಾಕಾಗಲ್ಲ, ಮನೆ ಜೀವನ ನಡೆಸೋಕ್ಕಾಗಲ್ಲ, ಮಕ್ಕಳು ಮರಿನ ನೋಡ್ಕೋಬೇಕು, ಮನೆ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ. ನಾವು 10 ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಮ ಗಂಡನಿಗೆ ಹೆಗಲಾಗುತ್ತೆ. ನಾವು ಮನೆ ವ್ಯವಹಾರ ನಡೆಸ್ಕೊಂಡ್ರೆ ಹೊರ್ಗಡಿನ ವ್ಯವಹಾರ, ಸಾಲನೋ ಏನೋ ಒಂದು ವ್ಯವಹಾರ ಮಾಡ್ಕೊಂಡಿದ್ರೆ ಅದನ್ನು ಗಂಡ ನಿಭಾಯಿಸ್ತಾನೆ. ನಾವು ಮನೇಲಿ ಅವರು ಎಲ್ಲ ತರ್ಬೋದು. ನಾವು ಹೆಣ್ಮಕ್ಳು ಒಂದು ಸೆಕ್ರೆಟರಿ ಸೊಪ್ಪು ತಗೊಬಂದ್ರೂ ಎಷ್ಟೋ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಮಕ್ಕಳನ್ನ ಓದಿಸ್ಬೇಕು. ಆಮೇಲೆ ಈಗ ಏನು ಅಂದರೆ, ಗೌರ್ಮೆಂಟ್ ಸ್ಕೂಲ್ ಓದಿಸೋಕ್ಕಿಂತನೂ ಒಬ್ಬರು ಪೈಪೋಟಿ ಮೇಲೆ ಮಕ್ಕಳನ್ನ ಈ ಸ್ಕೂಲ್ಗೆ ಹಾಕಬೇಕು, ಆ ಸ್ಕೂಲ್ಗೆ ಹಾಕಬೇಕು ಅನ್ನೋದ್ರ ಮೇಲೆಲ್ಲ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅವ್ರು 2 ಲಕ್ಷ ಕೊಟ್ಟಿದ್ದಾರಾ, ನಾವು 3 ಲಕ್ಷ ಕೊಟ್ಟು ಓದಿಸೋಣ ಅನ್ನೋ ಸ್ಟೇಜ್ಗೆ ಒಂದೊಂದು ಹೆಣ್ಮಕ್ಳು ಆಸೆ ಪಡುವಂಥದ್ದು. ಯಾಕಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ಓದೋ ಮಕ್ಕಳು ನಾವು ಎಲ್ಲಿಟ್ರೂ ಓದ್ತಾರೆ. ಹಾಗಾಗಿ ಪ್ರತಿಯೊಂದು ವಿಷಯಕ್ಕೂ ಒಂದು ಹೆಣ್ಣು ಏನಂದರೆ ಗಂಡನಿಗೆ ಒಂದು ಏನಪ್ಪ ಅಂದರೆ ಒಂದು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ, ಆಮೇಲೆ ಸಂಸಾರಕ್ಕೆ ಹೆಲ್ಪ್ ಆಗುತ್ತೆ, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ದುಡಿಯೋಕ್ಕೆ ಹೋಗ್ತಾರೆ. ಯಾಕಂದರೆ ಪ್ರತಿಯೊಂದು ಹೆಣ್ಣು ದುಡಿಮೆ ಅಂದರೆ ಮನೇಲಿ ಅವಳು ಎಷ್ಟೇ ದುಡಿತಾ ಇದ್ರೂ ಒಂದೊಂದ್ಸರಿ ಗಂಡನ ಕಷ್ಟ ನೋಡಿದಾಗ ಅವ್ನಿಗೆ ಹೆಗಲು ಕೊಡಬೇಕು, ನಾನು ಅವನ ಜೊತೆ ನಿಂತ್ಕೋಬೇಕು ಅನ್ನೋದಿರುತ್ತೆ. ತಂದೆ ತಾಯಿ ಕಷ್ಟ ನೋಡಿದಾಗ ನಾನು 10 ರೂಪಾಯಿ ಸಂಪಾದನೆ ಮಾಡಿ ನಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟರೆ ಅವ್ರಿಗೂ ನನ್ನಿಂದ ಸಹಾಯ ಆಗುತ್ತೆ. ಯಾಕಂದರೆ ಅವ್ರು ನಮ್ಮನ್ನು ಕಷ್ಟಪಟ್ಟು ಸಲಿಗೆ ಸಾಗಿದ್ದಾರೆ, ನಮ್ಮನ್ನು ನೋಡ್ಕೊಂಡಿದ್ದಾರೆ, ಅವ್ರಿಗೆ ಹೆಲ್ಪ್ ಆಗಬೇಕು ಅಂತಂತಾರೆ. ಕೆಲವು ಹೆಣ್ಮಕ್ಳು ಮನೇಲಿರೋ ಬಡಸ್ತನಕ್ಕೆ ಹೋಗಿ ಹೊರಗಡೆ ದುಡಿತಾರೆ. ಆಲ್ಮೋಸ್ಟ್ 3/4% ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋವಂಥ ಹೆಣ್ಮಕ್ಳು. ಯಾಕಂದರೆ ಅವ್ರ ಕಷ್ಟದ ದಿನಗಳು ಆ ಥರ ಇರುತ್ತೆ. ಹಾಗಾಗಿ ಅವರು ದುಡಿಯೋಕ್ಕೋಸ್ಕರನೇ ನಾವು ಹೆಣ್ಮಕ್ಳಿದ್ವಿ. ಕೆಲವ್ರು ಏನಂತಾರೆ, ಹೆಣ್ಮಕ್ಳು ಹೊರಗಡೆ ಕಾಲೆತ್ತಿ ಕರಡಿದ ತಕ್ಷಣ ಅವರು ಚೇಂಜ್ ಆಗಿಬಿಡ್ತಾರೆ ಅಂತ. ಅದು ಎಲ್ಲೋ 100ಕ್ಕೆ ಒಂದು 20% ಖಂಡಿತ ಚೇಂಜ್ ಆಗ್ತಾರೆ ಹೆಣ್ಮಕ್ಳು. ಯಾಕಂದರೆ ಮನೇಲಿರೋ ವಾತಾವರಣಕ್ಕೂ ಮನೆಯಿಂದ ಹೊರಗಡೆ ಹೋದ ತಕ್ಷಣವೇ ಅಪ್ಪ ಅಮ್ಮನ ಕೇವಲವಾಗಿ ನೋಡೋದು, ಕಟ್ಕೊಂಡಿರೋ ಗಂಡನ ಕೇವಲವಾಗಿ ನೋಡೋವಂಥದ್ದು, ಏನೋ ಒಂಥರ ಅಹಮ್ಮನ್ನು ಬರ್ತದೆ. ಇದು ಎಲ್ಲ ಹೆಣ್ಮಕ್ಳಿಗೂ ಅಲ್ಲ, ಕೆಲವು ಹೆಣ್ಮಕ್ಳು ಅಂದರೆ 100ಕ್ಕೆ 20% ಹೆಣ್ಮಕ್ಳು ದುಡಿತೀನಿ ಅನ್ನೋ ಅಹಂಕಾರದಲ್ಲಿ ಎಲ್ಲರನ್ನೂ ಕೀಳಾಗಿ ನೋಡ್ತಾರೆ. ಆಲ್ಮೋಸ್ಟ್ ಗಂಡನಿಗಿಂತ ಹೆಚ್ಚಾಗಿ ಒಂಚೂರು ಸಂಬಳ ತೊಗೋತಾ ಇದ್ದರೆ ನಿನಗಿಂತ ಜಾಸ್ತಿ ನಾನು ತೊಗೋತಾ ಇಲ್ವಾ, ನಾನು ಮಾಡ್ತಾ ಇಲ್ವಾ, ಈ ಒಂದು ರೇಂಜಿಗೆ ಹೋಗ್ತಾರೆ. ಆದರೆ ಕೆಲವು ಹೆಣ್ಮಕ್ಳು ಅಷ್ಟೇ, ಎಲ್ಲ ಹೆಣ್ಮಕ್ಳು ಅಲ್ಲ. ಇನ್ನು ಕೆಲವು ಹೆಣ್ಮಕ್ಳು ತಂದಿದ್ರಲ್ಲಿ ಹೊರಗಡೆ ಹೋದಾಗ ಎಲ್ಲ ಹೆಣ್ಮಕ್ಳು ಕೆಟ್ಟೋಗ್ತಾರೆ ಅನ್ನೋದು ಅದೆಲ್ಲ ಭ್ರಮೆ. ಯಾಕಂದರೆ ಎಲ್ಲ ಅವ್ರವ್ರ ಮನಸ್ಥಿತಿ ಅವ್ರವ್ರ ಮೇಲೆ ನಿಂತಿರುತ್ತೆ. ಹೊರಗಡೆ ಹೋದ ತಕ್ಷಣ ಎಲ್ಲ ಹೆಣ್ಮಕ್ಳು ಕೆಡೋದಂಗೆ ಇದ್ದಿದ್ರೆ ಪ್ರತಿಯೊಂದು ಮನೇಲಿರೋವಂಥ ಹೆಣ್ಮಕ್ಳು ಈಗ ಇಲ್ಲಿ ಆಲ್ಮೋಸ್ಟ್ 3/4% ಮನೆ ಕೆಲ್ಸಕ್ಕೆ ಹೋಗೋವಂಥ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಆಮೇಲೆ ಹೊರಗಡೆ ಹೋಟೆಲ್ ಕೆಲ್ಸಕ್ಕೆ ಹೋಗ್ತಾರೆ, ಕೂಲಿ ನಾಲಿ ಕೆಲ್ಸಕ್ಕೆ ಹೋಗ್ತಾರೆ, ಗಾರೆ ಕೆಲ್ಸಕ್ಕೆ ಹೋಗ್ತಾರೆ. ನಾವು ಹೆಣ್ಮಕ್ಳು ಮಾಡ್ದಿರೋ ಕೆಲಸಗಳಿಲ್ಲ, ಎಲ್ಲನೂ ಮಾಡ್ತಾರೆ. ಕೆಡ್ಬೋದಲ್ವಾ, ಕೆಡ್ತೀನಿ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿದ್ದರೆ ಮಾತ್ರ ಕೆಡೋಕ್ಕೆ ಸಾಧ್ಯ. ಹಂಗೆ ಅಂದ್ಕೊಂಡು ಎಲ್ಲ ಹೆಣ್ಮಕ್ಳು ಕೆಡ್ತಾರೆ, ಹೊರಗಡೆ ಹೋಗಿ ದುಡಿಯೋಕ್ಕೆ ಹೋದ ತಕ್ಷಣ ಹೆಣ್ಮಕ್ಳು ಹಾಳಾಗ್ತಾರೆ ಅನ್ನೋದು ಭ್ರಮೆ. ಹೆಣ್ಮಕ್ಳು ಹೊರಗಡೆ ದುಡಿಯೋಕ್ಕೆ ಹೋಗೋದಂದರೆ ಮನೆಯ ಆರ್ಥಿಕ ಪರಿಸ್ಥಿತಿಗೋಸ್ಕರ ದುಡಿಯೋಕ್ಕೆ ಹೋಗ್ತಾರೆ. ಯಾಕಂದರೆ ಗಂಡ ಅಲ್ಲಿ 10,000 ಸಂಬಳ ತಗ್ತಾಯಿದ್ರೆ ಹೆಂಡತಿ 5,000 ರೂಪಾಯಿ ತಂದರೆ ಏನೋ ಮನೇಲಿ ಒಂದು ಸಣ್ಣ ಪುಟ್ಟ ತರಕಾರಿ, ಹಾಲು, ಒಂದು ಹಣ್ಣು, ಮಕ್ಕಳಿಗೆ ಏನಾರು ಒಂದು ಸಣ್ಣ ಪುಟ್ಟದ್ದು ಕೊಡಿಸ್ಬೋದಾ, ಇಲ್ಲ ನಾವೇನಾದ್ರು ಸಣ್ಣ ಪುಟ್ಟ ತೊಗೋಬೋದಾ ಅಂತ. ಹೆಣ್ಮಕ್ಳು ಎಷ್ಟೇ ದುಡಿದ್ರೂ ಅದು
ಬರ್ಕತ್ ಅಂತ ಎನ್ನಲ್ಲ, ಅವ್ರು ದುಡಿಯೋದು ಅವ್ರಿಗೆ ನೇರ. ಅಲ್ಲಿ ಗಂಡ ಅನ್ನೋನೊಬ್ಬ ತಂದಾಕಿದ್ರೇ ಆ ಮನೆ ಏಳಿಗೆ ಅಂತ ಆಗೋದು. ಯಾವ ಮನೇಲಿ ಒಂದು ಗಂಡಸು ದುಡ್ದು ಹಾಕ್ತಾನೋ ಆ ಮನೆಯೇ ಶ್ರೇಯಸ್ಕರ, ಆ ಮನೇಲೇ ಒಂದು ಇರೋದು. ಹೆಣ್ಮಕ್ಳು ಏನು ಅಂದರೆ ಸಣ್ಣ ಪುಟ್ಟ ಆಸೆನೋ, ಸಣ್ಣ ಚೀಟಿ ಹಾಕ್ಕೋಬೋದಾ, ಏನಾರು ಒಡವೆ ವಸ್ತ್ರ ಮಾಡಿಸ್ಕೋಬೋದಾ, ಒಂದಿಷ್ಟು ದುಡ್ಡು ಬಚ್ಚಿಡ್ಬೋದಾ, ಕಷ್ಟ ಸುಖಕ್ಕಾಗುತ್ತೆ, ನಾನು ಕೂಡಿಟ್ರೆ ನನ್ನ ಗಂಡಂಗಾಗುತ್ತೆ, ಈ ಮುಂದಾಲೋಚನೆ ನಾವು ಹೆಣ್ಮಕ್ಳದ್ದು ಮಾಡಿಕೊಂಡು ಸ್ವಲ್ಪ ದುಡ್ಡು ಸೇರಿಸೋಣ, ಖಾಲಿ ಕೈಲಿ ಕೂತ್ಕೋಬಾರ್ದು, ಬೆಳಿಗ್ಗೆನೇ ಕೆಲಸ ಮುಗಿಯುತ್ತೆ, ಏನಾರು ನಾವು ಸಂಪಾದನೆ ಮಾಡೋಣ ಅನ್ನೋದು ಮೈಂಡ್ ಸೆಟ್ ಅಷ್ಟೇ ನಮ್ಮನೆ ಹೆಣ್ಮಕ್ಳು. ಕೆಲವ್ರು ಏನಂತಾರೆ ಅಂದರೆ ಹೆಣ್ಮಕ್ಳು ಹೊಸ್ಲು ದಾಟಿ ಹೋದ ತಕ್ಷಣ ಹಾಳಾಗ್ಬಿಡ್ತಾರೆ, ಕೆಟ್ಟ ದಾರಿ ತುಣಿತಾರೆ, ಅವ್ರನ್ನ ಹಿಡಿದು ನಿಲ್ಸೋಕ್ಕಾಗಲ್ಲ, ಅವ್ರು ಮೂಗ್ದಾರ ಹಾಕೋಕ್ಕಾಗಲ್ಲ, ಇಲ್ಲ ಸಲ್ಲದನ್ನೆಲ್ಲ ಮಾತಾಡ್ತಾರೆ. ಎಲ್ಲ ಹೆಣ್ಮಕ್ಳು ಆ ಥರ ಅಲ್ಲ. 100ಕ್ಕೆ ಖಂಡಿತ ನಾನೇ ಹೇಳ್ತೀನಲ್ಲ, ಒಂದು 20% ಹೆಣ್ಮಕ್ಳಂತೂ ದುಡಿಮೆಗೆ ಹೋದ ತಕ್ಷಣ ಕೈ ತಪ್ಪೋಗಿದ್ದುಂಟು, ದಾರಿ ತಪ್ಪೋದುಂಟು. ಆಮೇಲೆ ಅವರ ಅಹಂಕಾರ ಅಹಮೋ ತುಂಬ್ಕೊಂಡಿರೋ ಅಂಥದ್ದು ತುಂಬ ಜನ ನಾವು ನೋಡಿದ್ದೀವಿ ದುಡಿಮೆ ಅನ್ನೋದಕ್ಕೆ. ನಿಜ ಅಲ್ವಾ? ಹಾಗಾಗಿ ಎಲ್ಲ ಹೆಣ್ಮಕ್ಳಲ್ಲ, ದುಡಿಯೋದ್ರಲ್ಲಿ ತಪ್ಪೇನೂ ಇಲ್ಲ. ನಾವು ಹೆಣ್ಮಕ್ಳು ದುಡಿದ್ರೆ ಸಣ್ಣ ಪುಟ್ಟಕ್ಕೆ ನಮ್ಮ ಖರ್ಚಿಗಾದರೂ ನಾವು ನೋಡ್ಕೋಬೇಕಲ್ವಾ, ಎಲ್ಲನೂ ಕೇಳೋಕ್ಕಾಗುತ್ತಾ? ಈಗ ಗಂಡ ಕೊಡ್ತಾರೆ, ಅವ್ರು ಕೊಡ್ತಾರೆ, ಆ ದುಡ್ಡಲ್ಲೇ ನಾವೇ ಬಚ್ಚಿಟ್ಟು ಹಚ್ಚಿಟ್ಟು ಗಂಡಂಗೆ ಸಾಲ ಕೊಟ್ಬಿಟ್ಟು ಗಂಡನ ತವೇ ಇಸ್ಕೊತೀವಿ. ನಾವು ಎಷ್ಟೋ ಹೆಣ್ಮಕ್ಳು ಗಂಡಂಗೆ ಬಡ್ಡಿ ಕೊಡ್ತೀವಿ, ಅಪ್ಪ ಅಮ್ಮ ಕೇಳಿದ್ರೆ ಅಪ್ಪ ಅಮ್ಮಂಗೂ ಬಡ್ಡಿ ಕೊಡ್ತೀವಿ. ಆ ಥರ ನಾವು ಹೆಣ್ಮಕ್ಳು ದುಡಿಯೋದ್ರಲ್ಲಿ ಏನು ತಪ್ಪೇನಿಲ್ಲ ಅಲ್ವಾ? ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಹಾಗೆ ನಾನೇನು ತಪ್ಪು ಹೇಳಿದರೆ ದಯವಿಟ್ಟು ಹೇಳಿ, ಹೆಣ್ಮಕ್ಳು ದುಡಿಯೋದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಇವತ್ತು ನನ್ನ ಕ್ವಶನ್ನು. ಇದಕ್ಕೆ ನಿಮ್ಮ ಆನ್ಸರ್ ಏನಿರುತ್ತೆ ಅಂತ ಬೈ ಮಿಸ್ಟೇಕ್ ನನ್ನಿಂದ ಮೆಸೇಜಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಅಂತೂ ಫಸ್ಟೇ ಕೋರ್ಕೋತೀನಿ. ಯಾಕಂದರೆ ಒಂದೊಂದ್ಸರಿ ಬಾಯಲ್ಲಿ ಬಂದ್ಬಿಡುತ್ತೆ ಮಾತುಗಳು, ಹಾಗಾಗಿ ತಪ್ಪಿದೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನೆಲ್ಲ ಅಕ್ಕ ತಂಗಿರ ಅಣ್ಣ ತಮ್ಮಂದಿರು, ಆಯಿತಾ? ಹೆಣ್ಮಕ್ಳು ದುಡಿಯೋದ್ರೆ ಒಳ್ಳೆಯದು ಅಂತ ಅನ್ಕೋತೀನಿ. ಯಾಕಂದರೆ ನಮ್ಮನ್ನು ನಾವು ಸೇಫಾಗಿ ನಾವು ನೋಡ್ಕೋಬೇಕು, ನಮಗೆ ನಾವು ಒಂದು ಸ್ವಲ್ಪ ಏನಾದರೂ ಕೂಡಿಟ್ಕೋಬೇಕು, ಸಂಪಾದನೆ ಮಾಡಬೇಕು ಅನ್ನೋದೊಂದು ಅಂಥ ಒಂದು ಆಲೋಚನೆ ಅಷ್ಟೇ.